Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಮೊದಲ ಪದ್ಯವಾದ ಬೇಸಿಗೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಈ ಬೇಸಿಗೆ ಎಂಬ ಪದ್ಯವನ್ನು ಬಿ.ಆರ್. ಲಕ್ಷ್ಮಣರಾವ್ ಬರೆದಿದ್ದಾರೆ. ಮೊದಲು ಕವಿಕೃತಿ ಪರಿಚಯವನ್ನು ತಿಳಿಯೋಣ. ಪದ್ಯ 1 ಬೇಸಿಗೆ. ಕವಿಕೃತಿ ಪರಿಚಯ. ಕವಿಯ ಹೆಸರು ಬಿ.ಆರ್. ಲಕ್ಷ್ಮಣರಾವ್. ಇವರ ಜನನ 9/9/1946. ಇವರ ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮ. ಇವರ ಪೋಷಕರು ತಂದೆ ಬಿ.ಆರ್. ರಾಜಾರಾವ್, ತಾಯಿ ವೆಂಕಟಲಕ್ಷ್ಮಮ್ಮ. ಇವರ ವೃತ್ತಿ, ಇವರು ಉಪಾಧ್ಯಾಯರು ಆಗಿ ನಿವೃತ್ತಿ ಹೊಂದಿದ್ದಾರೆ. ನಂತರ ಇವರು ಸಾಹಿತಿಗಳು ಸಹ ಆಗಿದ್ದಾರೆ. ನಂತರ ಇವರು ಬರೆದಂತಹ ಕವನ ಸಂಕಲನಗಳು ಗೋಪಿ ಮತ್ತು ಗಾಂಡಲೀನ, ಟುವಟಾರ, ಇವಳು ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ಹನಿಗವಿತೆಗಳು, ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಇವರು ಬರೆದಂತಹ ನಾಟಕಗಳು ನನಗ್ಯಾಕೋ ಡೌಟು, ನಂತರ ಬಲೆ ಮಲ್ಲೇಶಿ. ನಂತರ ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಕವಿಕೃತಿ ಪರಿಚಯದ ನಂತರ ಪಠ್ಯಪುಸ್ತಕದಲ್ಲಿನ ಪದಗಳ ಅರ್ಥಗಳನ್ನು ಬರೆಯಿರಿ. ನಂತರ ಈ ಅಭ್ಯಾಸಗಳನ್ನು ಬರಿತಾ ಹೋಗಿ. ಮುಖ್ಯ ಪ್ರಶ್ನೆ ಅ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಉತ್ತರ, ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ನಂತರ ಪ್ರಶ್ನೆ 2, ಭೂಮಿಯ ಪೋಷಕ ಯಾರು? ಉತ್ತರ, ಭೂಮಿಯ ಪೋಷಕ ಸೂರ್ಯ. ಪ್ರಶ್ನೆ 3, ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಉತ್ತರ, ಸೂರ್ಯ ಮರೆಯದೆ ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವ ಕರ್ತವ್ಯ ಮಾಡುವನು. ಪ್ರಶ್ನೆ 4, ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ? ಉತ್ತರ, ಬಿರು ಬಿಸಿಲಿಗೆ ಮರಗಿಡಗಳು, ಪೊದೆ ಬಳ್ಳಿಗಳು ಕಂಗಾಲಾಗಿಲ್ಲ. ಪ್ರಶ್ನೆ 5, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದ್ದೇನು? ಉತ್ತರ, ಕಷ್ಟಗಳಿಗೆ ಹೆದರಬಾರದು, ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಮರೆಯಬಾರದು, ನಗುತ್ತಾ ನಲಿಯುತ್ತಾ ಸಂತೋಷವನ್ನು ಹಂಚಬೇಕು, ಇವೆಲ್ಲವುಗಳಿಂದ ಧನ್ಯತೆಯನ್ನು ಪಡೆಯಬೇಕು. ಹೀಗೆ ಮಕ್ಕಳು ಈ ಎಲ್ಲ ಗುಣಗಳನ್ನು ಸೂರ್ಯನಿಂದ ಕಲಿಯಬೇಕು. ನಂತರ ಮುಖ್ಯ ಪ್ರಶ್ನೆ ಆ, ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇವುಗಳಿಗೆ ನೀವು ಸಮಾನಾರ್ಥಕ ಪದಗಳನ್ನು ಬರೆಯಬೇಕು. ಮೊದಲ ಪದ ಸೂರ್ಯ. ಸೂರ್ಯನಿಗೆ ಸಮಾನಾರ್ಥಕ ಪದಗಳು ಭಾನು, ರವಿ, ಆದಿತ್ಯ. ನಂತರ ಎರಡನೆಯ ಪದ ಇಳೆ. ಇಳೆಗೆ ಸಮಾನಾರ್ಥಕ ಪದಗಳು ಭೂಮಿ, ಧರಣಿ, ಅವನಿ. ನಂತರ ಮೂರನೆಯ ಪದ ಪ್ರಕೃತಿ. ಪ್ರಕೃತಿಗೆ ಸಮಾನಾರ್ಥಕ ಪದಗಳು ನಿಸರ್ಗ, ನೈಸರ್ಗಿಕ. ನಂತರ ಸಂಭ್ರಮ. ಈ ಪದಕ್ಕೆ ಸಮಾನಾರ್ಥಕ ಪದಗಳು ಉತ್ಸಾಹ, ಸಡಗರ. ಹೀಗೆ ನೀವು ಸಹ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಮಕ್ಕಳೇ. ಮುಖ್ಯ ಪ್ರಶ್ನೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಮೊದಲ ಪದ ಪೋಷಕರು. ಪೋಷಕರು ಮಕ್ಕಳನ್ನು ತುಂಬ ಪ್ರೀತಿಯಿಂದ ಪೋಷಿಸುತ್ತಾರೆ. ನಂತರ ಎರಡನೆಯ ಪದ ಕರ್ತವ್ಯ. ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ನಂತರ ಮೂರನೆಯ ಪದ ಸಂಭ್ರಮ. ಮಳೆಯಲ್ಲಿ ಆಟ ಆಡಲು ಮಕ್ಕಳಿಗೆ ತುಂಬ ಸಂಭ್ರಮ. ನಂತರ ನಾಲ್ಕನೆಯ ಪದ ಧನ್ಯತೆ. ನಾವು ನಮ್ಮ ಕೆಲಸವನ್ನು ಶ್ರದ್ಧೆ, ನಿಷ್ಠೆಯಿಂದ ಮಾಡಿ ಧನ್ಯತೆಯನ್ನು ಕಾಣಬೇಕು. ನಂತರ ಮುಖ್ಯ ಪ್ರಶ್ನೆ ಈ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಬೇಸಿಗೆ ಎಂಬ ಪದ್ಯವನ್ನು ಬಿ.ಆರ್. ಲಕ್ಷ್ಮಣರಾವ್ ಬರೆದಿದ್ದಾರೆ. ಬೇಸಿಗೆಯ ಕಾಲದಲ್ಲಿ ರಜೆ ಇದ್ದರೂ ಬಿಸಿಲಿನ ಝಳ ಅಥವಾ ಶಾಖ ಹೆಚ್ಚಾಗಿಯೇ ಇದೆ. ರಜೆ ಇದ್ದರೂ ಹೊರಗೆ ಹೋಗಿ ಆಡುವಂತಿಲ್ಲ. ಹಾಗೆಂದ ಮಾತ್ರಕ್ಕೆ ಸೂರ್ಯನನ್ನು ದೂರಬಾರದು.
ಬದಲಾಗಿ ಸೂರ್ಯನಿಂದ ನಮಗೆ ಆಗುತ್ತಿರುವ ಉಪಯೋಗಗಳನ್ನು ತಿಳಿಯಬೇಕು. ನಂತರ ಸೂರ್ಯ ಯಾಕಿಷ್ಟು ಶಾಖವನ್ನು ಕೊಡುತ್ತಾನೆ? ಯಾರ ಮೇಲೆ ಅವನ ಕೋಪ, ಸಿಟ್ಟು ಎಂದು ಸೂರ್ಯನನ್ನು ದೂಷಿಸಬಾರದು. ಸೂರ್ಯನನ್ನು ತಪ್ಪು ತಿಳಿಯಬಾರದು. ಮೋಡವನ್ನು ಕೂಡಿಸಿ ಭೂಮಿಗೆ ಮಳೆಯನ್ನು ತರಲು ಸೂರ್ಯ ಇಷ್ಟೊಂದು ತಾಪವನ್ನು ನೀಡಿ ದುಡಿಯುತ್ತಿದ್ದಾನೆ. ನಂತರ ಭೂಮಿಯನ್ನು ಪೋಷಿಸುತ್ತಿರುವುದು ಸೂರ್ಯ. ಭೂಮಿಗೆ ಶಾಖ ಹಾಗೂ ಬೆಳಕನ್ನು ನೀಡಲು ಸೂರ್ಯನು ಅನಿವಾರ್ಯವಾಗಿ ಬೇಕು. ಸೂರ್ಯನಿಗೆ ಹೊಗಳಿಕೆ ಬೇಕಿಲ್ಲ. ಯಾರಾದರೂ ಅವನನ್ನು ತೆಗಳಿದರೆ ಅವನು ಕುಗ್ಗುವುದಿಲ್ಲ. ಸೂರ್ಯ ಮರೆಯದೆ ಭೂಮಿಗೆ ಬೆಳಕು ಮತ್ತು ಬಿಸಿಲು ನೀಡುವ ಕರ್ತವ್ಯ ಮಾಡುವನು. ಹೆಚ್ಚು ಬಿಸಿಲಾದರೆ ಮನುಷ್ಯ ಸೂರ್ಯನನ್ನು ದೂಷಿಸುತ್ತಾನೆ. ಆದರೆ ಮರ, ಗಿಡ, ಪೊದೆ, ಬಳ್ಳಿ ಬಿರು ಬಿಸಿಲಿದ್ದರೂ ಕಂಗಾಲಾಗಿಲ್ಲ. ಅದರ ಬದಲಾಗಿ ಅವು ಚಿಗುರು, ಹೂ ತೊಟ್ಟು, ಹಣ್ಣು ಮಿಡಿ ಬಿಟ್ಟು ಸಂಭ್ರಮಿಸುತ್ತವೆ. ನಂತರ ಕಷ್ಟಗಳಿಗೆ ಹೆದರದೆ ನಮ್ಮ ಕರ್ತವ್ಯಗಳನ್ನು ಮರೆಯದೆ ನಗುತ್ತಾ ನಲಿಯುತ್ತಾ ಸಂತೋಷವನ್ನು ಹಂಚಬೇಕು. ಪ್ರಾಮಾಣಿಕ ಕೆಲಸದಲ್ಲಿ ಧನ್ಯತೆಯನ್ನು ಗಳಿಸಬೇಕು. ಮಕ್ಕಳು ಈ ಎಲ್ಲ ಗುಣಗಳನ್ನು ಸೂರ್ಯನಿಂದ ಕಲಿಯಬೇಕು. ಪ್ರಕೃತಿಯು ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಪಾಲಿನ ಕೆಲಸವನ್ನು ಸದಾ ನಿರ್ವಹಿಸುವಂತೆ ಮನುಷ್ಯನು ತನ್ನ ಕರ್ತವ್ಯಗಳನ್ನು ಸದಾ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡುತ್ತಾ ನೆಮ್ಮದಿಯ ಬದುಕನ್ನು ನಡೆಸಬೇಕು ಎಂಬುದು ಈ ಪದ್ಯದ ಸಾರಾಂಶವಾಗಿದೆ. ಹಾಗಾದರೆ ಮಕ್ಕಳೇ, ಈ ಪದ್ಯದಲ್ಲಿ ಬರ್ತಕ್ಕಂಥ ಅಭ್ಯಾಸಗಳಲ್ಲಿನ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.